ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ವರ್ಷೊಂದು ನಂದು ಇಬ್ಬರದು ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ವರ್ಷಕ್ಕೆ ಪುಳಿಯೋಗರೆ ಮಾಡಿಕೊಟ್ಟೆ. ನಾನು ಬೆಳಿಗ್ಗೆ ಬಂದು ಬಾರ್ಲಿ ಗಂಜಿ ಮಾಡ್ಕೊಂಡಿದ್ದೀನಿ ಟಿಫನ್ಗೆ. ಇವತ್ತು ಗಂಜಿನ ಕೊಡದೆ ರೈಸ್ ಇತ್ತು, ಅದಕ್ಕೆ ಇದನ್ನು ರೈಸ್ನ ನಾನು ಬೆಳಿಗ್ಗೆ ತಿಂಡಿಗೆ ತೊಗೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ನನಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿದೆ, 350 ಮೇಲೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಕೊಲೆಸ್ಟ್ರಾಲು. ನೋಡಿ, ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಇದು ಮಾತ್ರೆ ಇಲ್ಲದಕ್ಕಿಂತಲೂ ನಾನು ಜಾಸ್ತಿ ಇದನ್ನು ಡೈಲಿ ಒಂದೊಂದು ನುಂಗಬೇಕು. 3 ತಿಂಗಳು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಥೈರಾಯ್ಡ್ ಕಡಿಮೆ ಆಗಿದೆ, ಆದ್ರೂ ಇದನ್ನ ಕೊಟ್ಟಿರೋವಂಥ ಡಬ್ಬನ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಮತ್ತು ಹಾಗೆ ಬಂದು ವಾರಕ್ಕೊಂದು ಈ ಟಾನಿಕ್ ಕೊಟ್ಟಿದ್ದಾರೆ ಕುಡಿಲಿಕ್ಕೆ. ನನಗೆ 3 ತಿಂಗಳು ಈ ಟಾನಿಕ್ನ ಕುಡಿಬೇಕು ನಾನು, ಹಾಗಾಗಿ ಇದು ಕೊಟ್ಟಿದ್ದಾರೆ. ಮತ್ತು ಹಾಗೆ ಒಂದಷ್ಟು ಊಟಕ್ಕಿಂತ ಮುಂಚೆ ಟಾನಿಕ್ಕು ಟಾಬ್ಲೆಟ್ಸ್ಗಳು ಡೈಲಿ ಫ್ರೆಂಡ್ಸ್, ಬೆಳಿಗ್ಗೆ 5 ಸಾಯಂಕಾಲ 5 ಅದು 9 ಮಾತ್ರೆ. ಬೆಳಗ್ಗೆ 5 ಟ್ಯಾಬ್ಲೆಟ್ ಕಂಟಿನ್ಯೂ, ಸಾಯಂಕಾಲ 4 ಮಾತ್ರ 9 ಟ್ಯಾಬ್ಲೆಟ್ ಹೋಗ್ತೀನ. ತುಂಬ ಟಯರ್ಡ್ ಆದಂಗೆ ಆಗಿಬಿಡುತ್ತೆ, ತುಂಬ ನಿದ್ದೆನೂ ಬರುತ್ತೆ, ಸುಸ್ತು ಆಗ್ತಾ ಇರುತ್ತೆ. ಹಾಗಾಗಿ ವರ್ಷ ನನ್ನ ಎಪ್ಸಕ್ಕೆ ಹೋಗಲ್ಲ, ನಮ್ಮ ಮನೆಯವರು ನನ್ನನ್ನು ಎಪ್ಸಕ್ಕೆ ಹೋಗಲ್ಲ. ಏನಂದರೆ ಸ್ವಲ್ಪ ಅವಳಿಗೆ ಸುಸ್ತು ಟ್ಯಾಬ್ಲೆಟ್ ನುಗ್ತೀನಲ್ಲ ಅಂದ್ಬಿಟ್ಟು ಒಟ್ಟಲ್ಲಿ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ. ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನನಗೇನಿಲ್ಲ ಫ್ರೆಂಡ್ಸ್, ನನಗೆ ನನ್ನ ಅಣ್ಣ ಆಗಲಿ, ನಮ್ಮ ಮನೆಯವರಾಗಲಿ, ನನ್ನ ಮಗಳಾಗಲಿ, ನನಗೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ಫೈನಲಿ ಆಯಿತು ಫ್ರೆಂಡ್ಸ್. ಬಾರ್ಲಿ ಗಂಜಿ ಕುಡಿಯೋದ್ರಿಂದ ಬೆಳಗ್ಗೆ ಎದ್ದು ಇದರ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಫ್ಯಾಟ್ ನಮ್ಮ ಮೈ ಮೇಲೆ ಬೇಡದಿರೋದು ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತೆ ನೋಡ್ರಿ, ಅದನ್ನೆಲ್ಲ ತೆಗೆದಾಕೋಕ್ಕೆ ತುಂಬಾ ಬೆನಿಫಿಟ್ ಹೆಲ್ಪ್ ಮಾಡುತ್ತೆ. ಮತ್ತು ಹಾಗೆ ನಮ್ಮ ಸ್ಕಿನ್ ಗ್ಲೋ ಬರೋಕ್ಕೆ, ಮತ್ತು ಹಾಗೆ ನಮ್ಮ ಹೇರು ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಎಲ್ಲ ಇರುತ್ತೆ ನೋಡ್ರಿ, ಈ ಥರ ತಂಪಾದ ಬಾಡಿ. ಏನಕ್ಕೆ ಡ್ಯಾಂಡ್ರಫ್ ಬರುತ್ತೆ ಅಂದರೆ ನಮ್ಮ ಬಾಡಿಲಿ ಬೇಡದಿರೋಂಥದ್ದು ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಷ್ಟು ತಲೆ ಕೂದಲುಗಳಲ್ಲೆಲ್ಲ ಇದು ಒಟ್ಟುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದೆಲ್ಲ ಕುಡಿಯೋದ್ರಿಂದ ದೇಹಕ್ಕೆ ಎಷ್ಟು ತಂಪಾಗಿರುವಂಥ ಐಟಮ್ಗಳನ್ನ ತೊಗೊತೀವೋ ಅಷ್ಟು ನಮ್ಮ ದೇಹ ಚೆನ್ನಾಗಿರುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೂ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಮತ್ತು ಹಾಗೆ ಸ್ಕಿನ್ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅವ್ರಿಗೂ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಇದು ತುಂಬಾ ಬೆನಿಫಿಟ್ ಯಾವುದಕ್ಕೆ ಅಂದರೆ ವೆಯ್ಟ್ ಲಾಸ್ಗೆ ಫ್ರೆಂಡ್ಸ್, ವೆಯ್ಟ್ ಲಾಸ್ಗೆ. ಮತ್ತು ಜೀರ್ಣ ಸಮಸ್ಯೆಯಿಂದ ಇರ್ತಾರೆ ನೋಡಿರಿ, ಹೊಟ್ಟೆ ಉಬ್ಬರಿಕೆ ಅಂತ ಇರೋದು, ಇದೆಲ್ಲ ನಮ್ಮ ಫ್ರೆಂಡ್ಸ್ ಗಂಟಲೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಹೊಟ್ಟೆ ಉಬ್ಬರಿಕೆ ಇರೋವಂಥದ್ದು, ಇಂಥದಕ್ಕೆಲ್ಲ ತುಂಬಾ ಬೆನಿಫಿಟ್ಟು ಬಾರ್ಲಿ ಗಂಜಿ. ಹಾಗಾಗಿ ನಾನು ಈ ಗಂಜಿನ ಕುಡಿದಿದ್ದೆ. ಈಗ ಟಿಫನ್ಗೆ ಬೆಳಿಗ್ಗೆ ಟಿಫನ್ಗೆ ಇದನ್ನೇ ತೊಗೋತಾ ಇದ್ದೀನಿ. ಮತ್ತು ಹಾಗೆ ಮಧ್ಯಾಹ್ನಕ್ಕೂ ಇದನ್ನೇ ತೊಗೋತೀನಿ. ರಾತ್ರಿ 2 ಚಪಾತಿ ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂದರೆ ನನ್ನ ಒಂದು ಮೊಂಡುತನ. ನಾನು ಜಾಸ್ತಿ ವಾಕ್ ಮಾಡ್ದಂತೆ ಮೂಲೆಯಲ್ಲೇ ಕೂತಿ ನೋಡಿ ಫ್ರೆಂಡ್ಸ್, ಆ ಮೂಲೆ ಸೋಫಾ ಇದೆಯಲ್ಲ ನೋಡ್ರಿ, ಅಲ್ಲಿ ಕೂತ್ಕೊಂಡ್ರೆ ಆಡ್ತಿದ್ದಿಲ್ಲ ನಾನು. ಆ ಜಾಗ ಒಂಥರ ಯಾವ ಥರ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ ನಾನು ಅಂದರೆ, ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಲ್ಗಕ್ಕೆ ಹೋಗೋವರೆಗೂ ಆ ಜಾಗ ಬಿಟ್ಟು ಅಳ್ಳಾಡ್ತಿದ್ದಿಲ್ಲ ನಾನು. ಬೆಳಗ್ಗೆ ಒಂದು ತಿಂಡಿ ಏನಾದ್ರೂ ಮಾಡಿಕೊಡ್ತಿದ್ದೆ. ಮತ್ತು ವರ್ಷ ಒಂದೊಂದು ಮತ್ತೆ ಬೆಳಗ್ಗೆ ನನಗೆ ಸೋಂಬೇರಿತನ, ಎದ್ದು ಲೋಟ ನೀರು ತೊಗೊಂಡು ಕುಡಿಯೋಕ್ಕೂ ಸೋಂಬೇರಿ ಮಟ್ಟಕ್ಕೆ ಆಗೋಗಿದ್ದೆ ನಾನು. ಅದಕ್ಕೆ ಕಾರಣ ಏನು ಅಂದರೆ ಟೆನ್ಷನ್ ಫ್ರೆಂಡ್ಸ್. ನನಗೆ ಏನಾದ್ರು ಒಂದು ವಿಷಯದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಟೆನ್ಷನ್ ತೊಗೊತೀನಿ ನಾನು ಈ ಕೆಲಸ ನಾನು ಇವತ್ತು ಮಾಡಿದ್ದೀನಿ, ಈಗ ಮಾಡ್ಕೋಬೇಕು, ಈ ಕ್ಷಣಕ್ಕೆ ಆಗಬೇಕು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ಟು. ನಾನು ಯಾವುದನ್ನು ನಾಳೆ ಅನ್ನೋದನ್ನ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಇವತ್ತು ಈ ಕ್ಷಣ ಈಗ ಈ ಕೆಲಸಗಳು ಇಷ್ಟು ದಿನದೊಳಗೆ ನನಗೆ ಸಕ್ಸಸ್ ಆಗಬೇಕು, ಇಷ್ಟು ದಿನದೊಳಗೆ ನಾನು ಮಾಡಿ ಮುಗಿಸ್ಬೇಕು ಅನ್ನೋದಿರುತ್ತೆ. ಫೈನಲಿ ನಾನು ಅಂದ್ಕೊಂಡಿದ್ದು ಕೆಲಸಗಳು ಸಕ್ಸಸ್ ಆಯಿತು. ಒಂಥರ ಮೈಂಡು ರಿಲೀಫ್ ಆಯಿತು. ಮೈಂಡ್ ರಿಲೀಫ್ ಆಗಿದ್ದರೆ ನಾವು ಏನು ಕೆಲಸ ಮಾಡೋಕ್ಕೂ ಕೈಕಾಲು ಓಡುತ್ತೆ, ಶಕ್ತಿ ಇರುತ್ತೆ, ಮೈಂಡ್ ನಾವು ಫ್ರೆಶ್ ಆಗಿರ್ತೀವಿ. ಅದೇ ಬೇಡದಿರೋಂಥ ವಿಷಯಗಳನ್ನೆಲ್ಲ ನಾವು ತಲೆ ಒಳಗೆ ತಗೊಂಡಾಗ ನಮಗೆ ಯಾವುದೇ ಕೆಲಸಗಳನ್ನ ಮಾಡೋಕ್ಕೆ ಇದೆ. ಯಾಕಂದರೆ ಫಸ್ಟ್ ನಮಗೆ ಮನೆಗಿಂತಲೂ ನಾವು ಮಾಡೋ ಕೆಲಸದಲ್ಲಿ ಹುಮ್ಮಸ್ಸಿರಬೇಕು. ಅದು ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಇರ್ತೀವಿ. ಆದರೆ ಫೈನಲಿ ನನ್ನ ಕೆಲಸ ಆಯಿತು. ಇನ್ನೊಂದು ಕೆಲಸ ಬಾಕಿ ಇತ್ತು, ಅದನ್ನು ಟ್ರೈ ಮಾಡಿದೆ, ಆದರೆ ಅದಾಗಲಿಲ್ಲ. ಆಮೇಲೆ ನಾನೇ ಅದರಿಂದ ಮ್ಯೂಟ್ ಆದೆ. ಯಾಕಂದರೆ ನಾವು ಇದು ಮಾಡಿದ್ರೆ
ಈ ಥರ ಆಗ್ಬೋದು, ಏನೋ ಒಂದು ವಸ್ತು ತೊಗೋಬೇಕು ಅಂದ್ಕೊಂಡಿದ್ದೆ, ತುಂಬಾ ಆಸೆ ಇತ್ತು. ಆದರೆ ಸ್ವಲ್ಪ ಮ್ಯೂಟ್ ಆಗಿದ್ದೀನಿ ಅದರಿಂದ. ನೆಕ್ಸ್ಟು ಫೈನಲಿ ಖಂಡಿತ ಜನವರಿ ಒಳಗೆ ಅದನ್ನು ತಗೊಳ್ತೀನಿ. ಏನು ಎಂತು ಅಂತ ನೆಕ್ಸ್ಟ್ ನಾನು ತಿಳಿಸ್ತೀನಿ. ಯಾಕಂದರೆ ನಾನು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂದರೆ ನನ್ನ ಒಂದು ಫ್ಯಾಮಿಲಿ ನೀವೇ ಆಗಿರ್ತೀರ. ಹಾಗಾಗಿ ನನ್ನ ಕಷ್ಟನೇ ಆಗಲಿ ಸುಖನೇ ಆಗಲಿ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋದಾಗಿರುತ್ತೆ. ಯಾಕಂದರೆ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥವ್ರೆ ನೀವೇ ನನಗೆ. ಹಾಗಾಗಿ ಕಷ್ಟದಲ್ಲಿ ಧೈರ್ಯ ಹೇಳ್ತೀರ, ಸುಖದಲ್ಲಿ ಒಂದು ಇದು ಮಾಡ್ತೀರ, ಎಲ್ಲದಕ್ಕೂ ನನಗೊಂದು ಧೈರ್ಯನೇ ನೀವು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಅಂದ್ಕೊಂಡಿರೋ ಒಂದು ಒಳ್ಳೆ ಸಕ್ಸಸ್ ಆಯಿತು, ಮೈಂಡು ರಿಲೀಫ್ ಆಯಿತು. ಆದರೆ ನನ್ನ ಆರೋಗ್ಯನ ಹಾಳು ಮಾಡಿಕೊಂಡೆ. ಫೈನಲಿ ಇವಾಗ ಆರೋಗ್ಯನೂ ರೆಡಿ ಮಾಡ್ಕೊಂಡು ಒಂದು 8-10 ಸಾವಿರ ಕಳೆದೆ ಫ್ರೆಂಡ್ಸ್. ನಿಜವಾಗ್ಲೂ ನಂಬ್ತೀರಾ? 8,000 ನನ್ನ ಒಂದು 2 ಲಕ್ಷದ ಒಂದು ಪ್ರಾಜೆಕ್ಟ್ ಅಂದ್ಕೊಂಡಿದ್ದ ವ್ಯವಹಾರ ಸಕ್ಸಸ್ ಆಯಿತು. ಆದರೆ ಹಾಸ್ಪಿಟ್ಲಿಗೆ ಒಂದು 10,000 ಗಂಟ ಕಳೆದೆ. ಫೈನಲಿ ಕರೆಕ್ಟಾಗಿ 10,000 ಆಯಿತು ಫ್ರೆಂಡ್ಸು ನಾನು ಕಳೆದಿದ್ದು. ಹೋಗಲಿ, ಎಲ್ಲ ದೇವ್ರಿಚ್ಛೆ. ಅಂದರೆ ನಾನು ಅಂದ್ಕೊಂಡಿರೋ ಕೆಲಸ ಅಂತೂ ಪರ್ಫೆಕ್ಟ್ ಆಯಿತು. ಇನ್ನೊಂದು ಕೆಲಸ ಬಾಕಿ ಇದೆ, ನೋಡೋಣ, ಅದು ಜನವರಿ ಒಳಗೆ ಆಗಲಿ ಅಂತ ಅಂದ್ಕೋತೀನಿ. ಅದೆಲ್ಲ ದೇವರ ಆಶೀರ್ವಾದ. ನಾನು ಅಂದ್ಕೊಂಡಿರೋ ಕೆಲಸಗಳಾದರೆ ಅದು ಏನು ಎಂತ ಅಂತ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಇವಾಗ ಗಂಜಿ ಕುಡ್ಕೊಂಡು ರೆಸ್ಟ್ ಮಾಡೋಣ ಫ್ರೆಂಡ್ಸ್. ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈನಲಿ ನಾವು ಹೆಣ್ಮಕ್ಳು ಏನಂದರೆ ಯಾವುದೇ ವಿಷಯನೂ ತೀರಾ ತಲೆ ಒಳಗೆ ತೊಗೊಂಡ್ಬಿಡ್ತೀವಿ. ಆ ತಲೆ ಒಳಗೆ ತೊಗೊಂಡೇ ನಮ್ಮ ಹೆಲ್ತಿನ ತುಂಬಾ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದಾಗೋ ಕೆಲಸ ಅದು ಆಗ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆದರೆ ನಮ್ಮಲ್ಲಿ ಏನು ಗೊತ್ತಾ, ನಿದ್ದೆ ಇಲ್ಲದಂತೆ, ಊಟ ಇಲ್ಲದಂತೆ, ಚಿಂತೆ, ಯಾವಾಗ ಆ ಕೆಲಸ ಆಗುತ್ತೋ ಅಂತ ಮೈಂಡ್ಸೆಟ್ಟು. ಫಸ್ಟ್ ಆಫ್ ಆಲ್ ನಂದು ಅದೇ ಕ್ಯಾಟಗರಿ. ನಾನು ತುಂಬ ಯೋಚನೆ ಮಾಡೋದು ಜಾಸ್ತಿ, ಕಡಿಮೆ. ಈ ಸಣ್ಣ ವಿಷಯನೂ ಜಾಸ್ತಿ ತೊಗೋತೀನಿ. ಆಮೇಲೆ ಬೇರೆಯವ್ರ ವಿಷಯಕ್ಕೂ ಜಾಸ್ತಿ ಚಿಂತೆ ಮಾಡೋದು. ನಮ್ಮನೇಲಿ ಅದೇ ಬೈತಾ ಇರ್ತಾರೆ, ಬೇರೆಯವ್ರ ವಿಷಯನ ಬಿಡು, ನಿನ್ನ ವಿಷಯ ಮಾತ್ರ ನೀನು ಯೋಚನೆ ಮಾಡು. ಯಾಕೆ ಕೂತ್ರೆ ನಿಂತರೆ ಇನ್ನೊಬ್ಬರ ಮನೆ ಇನ್ನೊಬ್ಬರ ವಿಷಯನ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯ. ಆ ಒಂದು ಮೈಂಡ್ ಸೆಟ್ಟಿಂದ ಈಚೆ ಬಾ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿಂದು ನೀನು ನೋಡ್ಕೊ ಅಂತ. ಫ್ರೆಂಡ್ಸ್, ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಒಂದೇ. ಯಾರಿಗೇನಾದರೂ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ನನ್ನ ಮೈಂಡ್ ಸೆಟ್ ಅದನ್ನೇ ಫ್ರೆಂಡ್ಸ್. ಯಾರಿಗೇನೇ ಆದರೂ ಒಂಥರ ಒಂದು ಮನಸ್ಸಲ್ಲಿ ಕೊರಗ್ತಾ ಇರ್ತೀನಿ, ಹೆಂಗೋ ಏನು ಅಂತ ಅಂದ್ಕೊಂಡು. ಅದೇ ಮನೇಲಿ ನನ್ನ ಮಗಳಾಗಲಿ ನಮ್ಮ ಮನೆಯವರಾಗಲಿ ಬೈಯೋದು, ಬೇರೆಯವ್ರ ವಿಷಯ ಬಿಡು, ನಿನ್ನ ವಿಷಯ ನೀನು ನೋಡು ಅಂತ. ಮತ್ತು ಫೈನಲಿ ಫ್ರೆಂಡ್ಸ್, ನಾನು ಅಂದ್ಕೊಂಡಿರೋ ಕೆಲಸಗಳಾಗಿದೆ. ಅದು ಏನು ಎಂತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಯಾಕಂದರೆ ಮಾಡಿ ತೋರಿಸಿ ಅದನ್ನು ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥ ಇರ್ತದೆ. ಸುಮ್ಮನೆ ಒಣಜಂಬಕ್ಕೆ ಅದು ಇದು ಅಂತ ಹೇಳ್ಕೊಬಾರ್ದು ಅಂತ ನನ್ನ ಒಂದು ಆಸೆ. ನಾವು ಒಂದೇನೇ ಒಂದು ಮಾಡಿದ್ರೂ ಈ ಥರ ಆಗಿದೆ ಅಂತ ಒಂದು ಶೇರ್ ಮಾಡ್ಕೊಂಡಾಗಲೇ ಅದಕ್ಕೊಂದು ಅರ್ಥ ಅಂತ ಸಿಗೋದು ಅನ್ನೋದು. ಮುಂದಿನ ವಿಡಿಯೋಗಳಲ್ಲಿ ಏನು ಎಂತು ಅಂತ ಖಂಡಿತ ಹೇಳ್ತೀನಿ. ನನ್ನ ಏನೇನು ಕೆಲಸ ಕಾರ್ಯಗಳು ಸಕ್ಸಸ್ ಆಯಿತು, ಹೆಂಗೆ ಇದನ್ನೆಲ್ಲ ಮಾಡಿದೆ ನಾನು, ಇಷ್ಟು ಒಂದು ಮೈಂಡ್ ಸೆಕೊಂಡು ಅಂತ. ಒಟ್ಟನೆ ನನ್ನ ಒಂದು ಫೈನಲಿ ಒಂದು 3 ಕನಸು ಫ್ರೆಂಡ್ಸ್. ಅದರಲ್ಲಿ ಒಂದು ಸಕ್ಸಸ್ ಆಗಿದೆ, ಇನ್ನೆರಡು ಕನಸಿದೆ. ಆ ಒಂದು ಕನಸು ಈ ತಿಂಗಳಲ್ಲೇ ಆಗಬೇಕಿತ್ತು, ಅದು ಪೆಂಡಿಂಗ್ ಮಿಕ್ಕೋತು. ಬೇಡ, ಜನವರಿ ಆಗಲಿ ಅಂತ ಅಂದ್ಕೊಂಡ್ವಿ. ಇನ್ನೊಂದು ದೊಡ್ಡ ಕನಸು, ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಮನೆ ಕಟ್ಟುವಂಥ ಕನಸು. ಅದು ಅತಿ ಶೀಘ್ರದಲ್ಲೇ ಆಗಲಿದೆ. ಅದು ಒಂದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲೇ ಆ ಒಂದು ಮನೆ ಕಟ್ಟುವಂಥ ಕನಸು ಆಗಲಿದೆ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡೋಣ, ದೇವ್ರ ಇಚ್ಛೆ, ದೇವರು ಹೇಗೆ ನನ್ನ ನಡೆಸ್ಕೊಂಡು ಹೋಗ್ತಾರೆ. ನಾನು ನಂಬಿರೋ ದೇವರು ಯಾವತ್ತೂ ನಾನು ಯಾರಿಗೂ ಮೋಸ ವಂಚನೆ ಏನೂ ಮಾಡಿಲ್ಲ ಫ್ರೆಂಡ್ಸ್. ಆದರೆ ಏನಕ್ಕೆ ಇಷ್ಟ ಆರೋಗ್ಯ ಹಾಳಾಗ್ತಾಯಿದೆ ಅಂದರೆ ನನ್ನ ಒಂದು ಟೆನ್ಷನಿಂದನೇ ನಾನು ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀನಿ. ನೋಡೋಣ ದೇವ್ರ ಇಚ್ಛೆ ಏನೇನಿರುತ್ತೆ ಅಂತ. ಒಟ್ಟನೇ ಫೈನಲಿ ಫ್ರೆಂಡ್ಸ್, ನನಗೆ ವರ್ಷ ಮದುವೆ ಆಗೋಷ್ಟರೊಳಗೆ ನಾನೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಒಂದು ದೊಡ್ಡ ಕನಸಿದೆ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಎಲ್ಲ ದೇವ್ರನ್ನ ನಾನು ಅಂದ್ಕೊಂಡಂಗೋ ದೇವ್ರು ಅಂದ್ಕೊಂಡಂಗೋ ಗೊತ್ತಿಲ್ಲ. ದೇವರು ನನ್ನ ಕೈ ಬಿಡಲ್ಲ ಅನ್ನೋದು ಒಂದು, ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ. ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ. ಇನ್ನು ಮುಂದಕ್ಕೆ ದೇವ್ರಿಚ್ಛೆ. ಫೈನಲಿ ಫ್ರೆಂಡ್ಸ್, ಹಾಗೆ ವರ್ಷದ್ದು ನಂದು ಇಬ್ಬರದ್ದು ವೀಡಿಯೋಗಳು ಇನ್ನು ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಬಟ್ ನಾನಿಲ್ಲ ಅಂದರೆ ವರ್ಷ ಮಾಡ್ತಾಯಿರ್ತಾಳೆ, ವರ್ಷ ಇಲ್ಲಾಂದರೆ ನಾನು ಮಾಡ್ತಾಯಿರ್ತೀವಿ. ಇಬ್ಬರಲ್ಲಿ ಯಾರಾದ್ರೂ ಒಂದು ಯೂಟ್ಯೂಬಲ್ಲಿ ಇಬ್ಬರದ್ದು ಶೇರಿಂಗ್ ಇದೆ ಈ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ವರ್ಷ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಯೂಟ್ಯೂಬ್ಗೆ. ಅವಳು ಓದ್ ಕಡೆನೂ ಗಮನ ಕೊಟ್ಕೊಂಡು ನನಗೂ ವಿಡಿಯೋ ಮಾಡ್ತಾಳೆ ನನ್ನ ಜೊತೆ. ಅವಳ ಒಂದು ದಿನಚರಿ, ಅವಳದೆಲ್ಲ ಹೇಗಿರುತ್ತೆ ಲೈಫು ಅನ್ನೋದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.
ಫ್ರೆಂಡ್ಸ್. ಹಾಗೆ ಅವಳ ಒಂದು ದಿನಚರಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ, ಹಾಗಾಗಿ ಬೇಗನೆ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ತಾಳೆ. ಹೂವೆಲ್ಲ ನೀಟಾಗಿ ಮುಡಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ ವರ್ಷು. ಹಾಗಾಗಿ ಎಲ್ಲ ಕೆಲಸ ಫ್ರೆಂಡ್ಸ್. ಮಕ್ಕಳಿಗೆ ಓದೋದ್ರ ಜೊತೆಗೆ ಒಳ್ಳೆ ಸಂಸ್ಕಾರಗಳನ್ನು ಕಲಿಸ್ಬೇಕು, ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳನ್ನು ಕೊಡಬೇಕು. ಬೆಳಿಗ್ಗೆ ಟೈಮಲ್ಲೂ ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡು ಓದೋಕ್ಕೆ ಮೀಸಲಾಗಿರಬಾರ್ದು. ಮಕ್ಕಳು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ತಗೋಬೇಕು. ಹಾಗಾಗಿ ಅವರವರ ಕೆಲಸಗಳನ್ನ ಅವರು ಮಾಡ್ಕೋಬೇಕು. ಯಾವುದೇ ಆಗಲಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ಬೋದು. ಹಾಗಾಗಿ ತಂದೆ ತಾಯಿ ಆದವರು ಒಂದಷ್ಟು ಕೆಲಸ ಕಾರ್ಯಗಳನ್ನ ಬೆಳೆಯುತ್ತೆ ಅವರಿಗೆ ವಹಿಸಬೇಕು. ಈ ಕೆಲಸ ಮಾಡಿ ನೀನು ಇದು ಮಾಡಬೇಕು ಅಂತ, ಓದೋದ್ರ ಜೊತೆಗೆ ಇದನ್ನು ಇರಬೇಕಾಗಿರುತ್ತೆ. ಹಾಗಾಗಿ ತಿಂಡಿ ಮಾಡಿಕೊಟ್ಟೆ, ತಿಂಡಿ ತಿಂದು ಫೈನಲಿ ರೆಡಿ ಆದಳು. ಒಳ್ಳೆ ಸಂಸ್ಕಾರಗಳನ್ನ ಕೊಡಬೇಕು ಫ್ರೆಂಡ್ಸ್. ನಾವು ನಮ್ಮ ಮಕ್ಕಳಿಗೆ ಮನೇಲೇ ಮೊದಲ ಪಾಠ ಶಾಲೆ ಆಗಿರುತ್ತೆ. ಹಾಗಾಗಿ ತಾಯಿದಿರು ಮಕ್ಕಳು ಓದ್ತಾ ಇದ್ದಾರೆ, ಸ್ಟ್ರೈನ್ ಆಗುತ್ತೆ ಅನ್ನೋದಿಲ್ಲ. ಅವ್ರಿಗೊಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟರೆ ಅವರು ಮುಂದಕ್ಕೆ ಅವರು ಜವಾಬ್ದಾರಿಯುತವಾಗಿರೋಕ್ಕೆ, ಮಕ್ಕಳು ದಾರಿ ತಪ್ಪದೇ ಇರೋದಕ್ಕೆ ಒಂದೊಳ್ಳೆ ಇದಾಗಿರುತ್ತೆ ಅಂತ ಹೇಳ್ತೀನಿ. ಫೈನಲಿ ವರ್ಷು ರೆಡಿಯಾಗಿ ಅವಳಿಗೆ ವಾಚು, ಜರ್ಕಿನು ಇದೆಲ್ಲ ಅವಳಿಗೆ ಇದ್ದಂಗೆ ಇರಬೇಕು. ಎಲ್ಲ ಹಾಕ್ಕೊಂಡು ಇವಾಗ ರೆಡಿಯಾಗಿ ಸ್ಕೂಲ್ಗೆ ಹೊರಟರು. ನನಗೊಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗಳು ಮನೇಲಿ ಎಲ್ಲ ಥರ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಯಾವ ಥರ ಒಂದು ಪಟ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾಳೆ ಅಂತಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ನನ್ನ ಮಗಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತದೆ. ಇಂಥ ಒಂದು ಮಗಳು ನನ್ನ ಲೈಫಲ್ಲಿ ಸಿಕ್ಕಿರುವಂಥದ್ದು. ನನ್ನ ಪ್ರತಿಯೊಂದು ಕಷ್ಟ ಸುಖನೂ ಅರ್ಥ ಮಾಡಿಕೊಂಡು, ನನಗೆ ಬೇಕು ಬೇಡಗಳನ್ನ ನೋಡಿಕೊಂಡು, ನನ್ನ ಆರೋಗ್ಯದಲ್ಲೂ ಕೇರ್ ಮಾಡಿಕೊಂಡು, ನನಗೆ ಎಲ್ಲದರಲ್ಲೂ ಜೊತೇಲಿರ್ತಾಳೆ. ಅವಳ ಒಂದು ವಿಡಿಯೋ ಇವತ್ತು ಇಷ್ಟ ಆಗಿರುತ್ತೆ. ಮುಂದೆ ಅವಳ ಬಗ್ಗೆ ಹೇಳೋದು ತುಂಬ ಇದೆ.